ಹಾಯ್ ಸ್ನೇಹಿತರೆ, ಇವತ್ತು ಚಳಿಗಾಲದಲ್ಲಿ ತುಟಿಗಳು ಜಾಸ್ತಿನೇ ಸೀಳ್ತಾ ಇದೆ. ಅದಕ್ಕೆ ನಾವು ಏನೆಲ್ಲ ಬೋರೋಪ್ಲಸ್ ಆಗಲಿ ವ್ಯಾಸ್ಲಿನ್ ಆಗಲಿ ಹಚ್ತಾನೇ ಇರ್ತೀವಿ. ಆ ರೀತಿ ಹಚ್ಚೋದಕ್ಕೆ ಏನು ಕೂಡ ಅವಶ್ಯಕತೆ ಇಲ್ಲ. ಈ ರೀತಿ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿರುವಂಥ ಲಿಪ್ ಬಾಮ್ ಮಾಡಿ ಹಚ್ಕೋಬೋದು. ಇವಾಗ ತೋರಿಸ್ತಿರೋಂಥ ನ್ಯಾಚುರಲ್ ಲಿಪ್ ಬಾಮ್ ನೀವು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಚಳಿಗಾಲ ಮುಗಿಯೋವರೆಗೂ ಕೂಡ ಖಾಲಿ ಆಗೋದಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನೋಡಿ, ನ್ಯಾಚುರಲ್ ಆಗಿರುವಂಥದ್ದು ಲಿಪ್ ಬಾಮು. ನೀವು ಹೊರಗಡೆ ನೂರಾರು ರೂಪಾಯಿ ದುಡ್ಡು ಕೊಟ್ಟು ತರೋ ಬದಲಾಗಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಲಿಪ್ ಬಾಮ್ ಮಾಡಿ ಮಕ್ಕಳಿಗೆ ದೊಡ್ಡವರಿಗೆ ಹಚ್ತಾ ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಹಾಗೆ ತುಟಿಗಳು ನೋಡ್ತಾ ನೋಡ್ತಾ ನಿಮ್ಮ ತುಟಿ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಗೊತ್ತಾಗೋದಿಲ್ಲ. ಅಷ್ಟು ಚಳಿಗಾಲ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ. ನೋಡಿ, ಇವಾಗ ನಾನು ತುಟಿಗೂ ಕೂಡ ಹಚ್ಚಿದ್ದೀನಿ. ಸಣ್ಣ ಮಕ್ಕಳಿಗೂ ಕೂಡ ತುಟಿಗೆ ಹಚ್ಕೋಬೋದು. ತುಂಬಾ ಕಲರ್ ಬರುತ್ತೆ. ಇವಾಗ ನೋಡಿ, ಲಿಪ್ಸ್ಟಿಕ್ ಎಲ್ಲ ಹಚ್ಚೋದಕ್ಕೆ ಮಕ್ಕಳು ಬಿಡ್ತಾರೆ. ಆವಾಗ ಅವ್ರಿಗೆ ಲಿಪ್ಸ್ಟಿಕ್ಕನ್ನು ಕೂಡ ಹಚ್ಚುವಂಥ ಅವಶ್ಯಕತೆ ಬರೋದಿಲ್ಲ. ಈ ರೀತಿ ಮಾಡಿಬಿಟ್ರೆ ಸಾಕು. ಇವಾಗ ಅದು ಮಾಡುವುದಕ್ಕಾಗಿ ಫಸ್ಟಿಗೆ ಈ ರೀತಿ ಒಂದು ಸಣ್ಣದೊಂದು ಬೌಲ್ ತೊಗೋಬೇಕು. ಅದರಲ್ಲಿ ನಾನು ಇವಾಗ ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ್ ಎಷ್ಟು ತೊಗೋಬೇಕಂದ್ರೆ ಒಂದು ಇಡೀ ಪೀಸ್ ಇದ್ದರೆ ಸಾಕು. ನೋಡಿ, ಇಷ್ಟೆಷ್ಟು. ಇವಾಗ ಈ ಪೀಸು ಚೆನ್ನಾಗಿ ನಾನೀಗ ಅದು ಉಳಿದಿರೋಂಥ ಬೀಟ್ರೂಟ್ ಸೈಡಿಗೆ ಇಟ್ಕೊಂಡು, ಇವಾಗ ಈ ಪೀಸ್ ಇದೆಯಲ್ವ ಚೆನ್ನಾಗಿ ನೋಡಿ ಈ ರೀತಿ ಮೇಲಿಂದ ಸಪ್ಪೆ ತುರಿತೀವಲ್ಲ ಅದು ತೊಗೊಂಡು ಅದರಿಂದ ಪೂರ್ತಿ ಸಪ್ಪೆ ಎಲ್ಲ ತೆಗಿಬೇಕು. ಆಮೇಲೆ ನನಗಿವಾಗ ಶುಂಠಿ ಗೀಚುವಂಥದ್ದು ಇದ್ದೇ ಇರುತ್ತೆ ಎಲ್ಲರ ಮನೇಲಿ ಕೂಡ. ಆವಾಗ ಶುಂಠಿ ಗೀಚುವಂಥದ್ದು ಕೂಡ ಬಿಸಿನೀರಲ್ಲಿ ಸ್ವಲ್ಪ ವಾಶ್ ಮಾಡಿಕೊಂಡು ತೊಗೊಳ್ಳಿ. ಹಾಗೆ ಕೂಡ ತೊಗೊಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಲಿಪ್ಸ್ಟಿಕ್ ನೋಡಿ ವ್ಯಾಸ್ಲಿನ್ ಹಚ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದೀವಿ. ಅದು ಸ್ವಲ್ಪ ಕೇರ್ ತೊಗೊಂಡೇ ಮಾಡಬೇಕಾಗತ್ತೆ. ಹಾಗಾಗಿ ಇವಾಗ ಗೀಚೋದ್ರಿಂದ ಚೆನ್ನಾಗಿ ಈ ರೀತಿ ತುರ್ಕೊಂಡು ತೊಗೊಂಡ್ಬಿಡಿ. ಇಲ್ಲಾಂದರೆ ನೀವು ಮಿಕ್ಸಿ ಕೂಡ ಮಾಡಿಕೊಂಡ್ರೂ ಪರವಾಗಿಲ್ಲ, ತುಂಬಾ ಒಳ್ಳೆಯದು. ಕೂಡ ಮಿಕ್ಸಿ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊಳ್ಳಿ. ಹಾಗೆ ನೋಡಿ, ಇವಾಗ ನಾನು ಗೀಚಿ ತೊಗೊಂಡಿರೋಂಥದ್ದು ಬೀಟ್ರೂಟು ಅದು ಬಂದು ನೋಡಿ ಈ ರೀತಿ ಟೀ ಸೋಸುವಂಥ ಜರಡಿ ಇರುತ್ತಲ್ವ ಅದರಲ್ಲಿ ನಾನು ಇವಾಗ ಸೋಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಒತ್ತಿ ಒತ್ತಿ ಸೋಸ್ತೀವಿ ಅದು ನಮಗೆ ರಸ ಸಿಗುತ್ತೆ. ತುಂಬಾ ಒಳ್ಳೆಯದು. ಈ ರೀತಿ ರಸ ತೊಗೋಬೇಕು. ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಬೇಡಿ. ನೀರು ಹಾಕಿದ್ರೆ ನಮಗೆ ಅದು ಒಳ್ಳೆಯದಲ್ಲ. ನೀರು ಹಾಕಿದ್ರೆ ನಮಗೆ ಕೂಡ ಅದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇವಾಗ ಇದು ರಸ ತೆಗೆದಿರೋವಂಥದ್ದು. ರಸ ಎಷ್ಟಿರಬೇಕು ಸ್ನೇಹಿತರೆ, 1 ಸ್ಪೂನಷ್ಟಿದ್ರೆ ಸಾಕು. ಇವಾಗ ಈ ರಸಕ್ಕೆ ನಾನು ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಇವಾಗ ಚಳಿಗಾಲ ಸಮಯ ಕೊಬ್ಬರಿ ಎಣ್ಣೆ ಕೂಡ ಗಟ್ಟಿ ಆಗ್ತಾ ಇರೋದು. ಚಳಿ ಜಾಸ್ತಿ ಇರಲ್ಲ ಸ್ನೇಹಿತರೆ, ಅದಕ್ಕಾಗಿ ಈ ರೀತಿ ಮನೆಯಲ್ಲೇ ಮಾಡಿ ಹಚ್ತಾ ಬರ್ಬೋದು. ಇವಾಗ ನೋಡಿ, ಕೊಬ್ಬರಿ ಎಣ್ಣೆ 1 ಸ್ಪೂನಷ್ಟು ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ನೋಡಿ, ಬೀಟ್ರೂಟ್ ರಸದಲ್ಲಿ ಕೊಬ್ಬರಿ ಎಣ್ಣೆ ಪೂರ್ತಿ ಮಿಕ್ಸ್ ಆಗಬೇಕು. ನಿಮಗೆ ನೋಡಿ ಕ್ರೀಮಿಯಾಗಿ ಕಾಣಿಸ್ತಾ ಇರೋದು ಈ ರೀತಿ ಆಗಬೇಕು. ಆಮೇಲೆ ನಾನು ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ವ್ಯಾಸ್ಲಿನು ಕೂಡ ಯೂಸ್ ಮಾಡ್ಬೋದು ಅಂತ ನೀವು ಅಂತೀರಾ. ವ್ಯಾಸ್ಲಿನ್ ಯೂಸ್ ಮಾಡ್ಬೋದು ಸ್ನೇಹಿತರೆ. ಖರೆ ಈ ರೀತಿ ನಾವು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ, ನಮಗೆ ಬೀಟ್ರೂಟ್ ಹಾಕೋದ್ರಿಂದ ನಮ್ಮ ತುಟಿಗಳು ಸಿಳಿರುತ್ತಲ್ವ, ತುಂಬಾ ನೋಡಿ ಸಿಳಿರುವಂಥ ತುಟಿ ಕೂಡ ತುಂಬಾ ಸಾಫ್ಟ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ನಮಗೆ ನೋಡಿ ಕ್ರ್ಯಾಕ್ ಬೀಳುವಂಥ ತುಟಿಗಳು ಕೂಡ ತುಂಬಾ ಸಾಫ್ಟಾಗಿಡುವಂಥದ್ದು. ಹಾಗಾಗಿ ಈ ರೀತಿ ಕೊಬ್ಬರಿ ಎಣ್ಣೆ ಬೀಟ್ರೂಟ್ ಹಚ್ತಾ ಬರ್ಬೋದು. ಮತ್ತು ನಮ್ಮ ಲಿಪ್ಸ್ಟಿಕ್ ಎಲ್ಲ ಹಚ್ಚೋದ್ರಿಂದ ತುಟಿಗಳು ಜಾಸ್ತಿನೇ ಹೊಡಿತಾ ಇರುತ್ತೆ. ಅದಕ್ಕಾಗಿ ಈ ರೀತಿ ನಾವು ಬೀಟ್ರೂಟ್ ಹಾಕ್ಕೊಂಡ್ರೆ ನಮಗೆ ಕಲರು ಕೂಡ ಚೆನ್ನಾಗಿ ಬರುತ್ತೆ. ಲಿಪ್ಸ್ಟಿಕ್ ಕೂಡ ಹಚ್ಚುವಂಥ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ಇವಾಗ ನೋಡಿ, ವ್ಯಾಸ್ಲಿನ್ ಕೂಡ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ರೆಡಿಯಾಗಿರುವಂಥದ್ದು ನೋಡಿ, ನ್ಯಾಚುರಲಾಗಿ ಮಾಡಿರೋಂಥ ಲಿಪ್ ಬಾಮ್ ರೆಡಿ ಆಯಿತು ಸ್ನೇಹಿತರೆ. ಈ ಥರ ಮಾಡಿಕೊಂಡು ನೀವು ಚಳಿಗಾಲ ಪೂರ್ತಿ ಮುಗಿಯೋವರೆಗೂ ಕೂಡ ಯೂಸ್ ಮಾಡ್ಕೋಬೋದು. ನ್ಯಾಚುರಲಾಗಿ ಮಾಡಿರೋವಂಥದ್ದು. ಹೊರಗಡೆ ದುಡ್ಡು ಕೊಟ್ಟು ನೂರಾರು ರೂಪಾಯಿ ಕೊಟ್ಟು ತರೋ ಬದಲಾಗಿ ಈ ರೀತಿ ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಬೋದು. ಹಾಗೆ ನಾನು ಇವಾಗ ಇದು ಮಾಡಿರೋಂಥದ್ದು ವ್ಯಾಸ್ಲಿನ್ ಇರುತ್ತಲ್ವ ಲಿಪ್ ಬಾಮು, ಅದು ಏನು ಮಾಡ್ತೀನಿ ಅಂದರೆ ಈ ರೀತಿ ವ್ಯಾಸ್ಲಿನ್ ಡಬ್ಬಿ ಇರುತ್ತೆ, ಸಣ್ಣ ಸಣ್ಣ ಡಬ್ಬಿ ಖಾಲಿ ಆದರೆ ಅದರಲ್ಲಿ ಹಾಕಿ ಇಟ್ಕೋಬೋದು. ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ನೋಡೋದಕ್ಕೆ ಇದು ಸ್ವಲ್ಪ ಈ ರೀತಿ ಕ್ರೀಮಿ ತೆಳುವಾಗಿ ಕಾಣಿಸ್ತಾ ಇರೋದು. ಸ್ವಲ್ಪ ಹೊತ್ತು 1 ಅವರ್ 2 ಅವರ್ ಬಿಟ್ಟರೆ ಸಾಕು, ಗಟ್ಟಿಯಾಗಿಬಿಡುತ್ತೆ. ಯಾಕಂದರೆ ಇದು ಚಳಿಗಾಲದ ಸಮಯ ಅಲ್ವಾ, ಎಲ್ಲ ಕೂಡ ಚೆನ್ನಾಗಿ ಗಟ್ಟಿಯಾಗುತ್ತೆ. ಹಾಗೆ ನೋಡಿ, ನಾನು 1-2 ಗಂಟೆಗಳ ಕಾಲ ಬಿಡ್ತೀನಿ. ಸ್ವಲ್ಪ ಮುಚ್ಚಳ ಮುಚ್ಚಿದ್ದೀನಿ. ನಿಮಗೆ ತೆಗೆದು ಕೂಡ ತೋರಿಸ್ತೀನಿ ಯಾವ ರೀತಿ ಅಂತ. ಸ್ವಲ್ಪ ಒಂದೊಂದು ನೋಡಿ, ಸ್ವಲ್ಪ ಒಂದು ಹೊತ್ತು ಬಿಟ್ವಿ ಅಂದರೆ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಇದು ಇನ್ನೂ ಸ್ವಲ್ಪ ಹೊತ್ತು ನಾನು ಗಟ್ಟಿ ಆಗೋದಕ್ಕೋಸ್ಕರ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿರುವಂಥದ್ದು. ಇವಾಗ ನನ್ನ ಮಗಳಿಗೆ ಹಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ ನೋಡ್ಬೋದು ನೀವು. ಅವಳ ತುಟಿ ನೋಡಿ ಎಷ್ಟೆಲ್ಲ ಒಂಥರ ನೋಡ್ಬೋದು. ಚಳಿಗಾಲ ಸಮಯ ಅಲ್ವಾ, ಎಷ್ಟೆಲ್ಲ ನೋಡ್ತಾ ಇರ್ಬೋದು ಡ್ರೈ ಆಗಿರೋದು. ಇವಾಗ ಇಲ್ಲಿ ಲಿಪ್ ಬಾಮ್ ಹಚ್ತಾ ಬಂದರೆ ನಮ್ಮ ಮಕ್ಕಳಿಗಾಗಲಿ ನಾವು ಕೂಡ ಹಚ್ಕೋಬೋದು. ತುಂಬಾ ಚೆನ್ನಾಗಿ ಸಾಫ್ಟಾಗಿರುತ್ತೆ ತುಟಿ. ಇವಾಗ ನೋಡಿ, ಮಕ್ಕಳು ಅಂದಮೇಲೆ ಸ್ವಲ್ಪ ನೋಡಿ ಈ ರೀತಿ ಅವ್ರಿಗೆ ಬೇಕೇ ಬೇಕು. ಏನಾದರೂ ಲಿಪ್ಸ್ಟಿಕ್ ಬೇಡೇ ಬಿಡ್ತಾರೆ. ಆವಾಗ ನಾವು ಈ ರೀತಿ ಲಿಪ್ ಬಾಮ್ಗಳು ಯೂಸ್ ಮಾಡ್ಬೋದು ಮಕ್ಕಳಿಗೆ. ಇವಾಗ ನೋಡಿ ಎಷ್ಟು ಕಲರ್ ಬಂದಿರೋದಂತ, ಒಂದೇ 1 ಸೆಕೆಂಡ್ ಬಿಟ್ಟರೆ ಸಾಕು, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಹಾಗಿದ್ರೆ ಈ ಲಿಪ್ ಬಾಮ್ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.